ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಕೆಲಸ ಎಲ್ಲ ಮುಗಿಸಿ ನಾನು ಇವಾಗ ಸ್ಟಡೀಸಿಗೆ ಕೂತ್ಕೊಂಡಿದ್ದೀನಿ. ಸೊ ಸಿ&ಆರ್ಗಳು ಬಂದಮೇಲೆ ಎಲ್ಲರೂ ಲಿಟ್ಲ್ ಕನ್ಫ್ಯೂಷನಲ್ಲಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸಿಲೆಬಸ್ಸು ತುಂಬ ಇದೆ. PhDಗಾಗಲಿ ಅಥವಾ HSTRಗಾಗಲಿ GPT ತುಂಬ ಕಷ್ಟ ಆಗಲ್ಲ. ಆದರೆ ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಒಂದು ಬಂದಿರೋದ್ರಿಂದ GPT ಅಷ್ಟೊಂದು ಕಷ್ಟ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಕನ್ಫ್ಯೂಷನಲ್ಲೇ ಇದ್ದೀರಾ. ಸೊ ಇನ್ನೊಂದೇನು ಹೋಪ್ ಅಂತ ಹೇಳಿದ್ರೆ, ಸಾಧನಾ ಅಕಾಡೆಮಿ ಅಲ್ಲಿ ಮಂಜುನಾಥ್ ಸರು ಮತ್ತು ಬಿರಾದರ್ ಸರು ಹೀಗೆ ಡಿಸ್ಕಷನ್ ಮಾಡುವಾಗ ಹೇಳಿದರು, ಈಗ KPSC ಅವರು ಫಸ್ಟ್ ಪೇಪರ್ ಏನು ನಮ್ಮದು ಫೈನಲ್ ಪರ್ಸೆಂಟೇಜಿಗೆ ಕೌಂಟ್ ಮಾಡಲ್ಲ ನೋಡಿ, ಜಸ್ಟ್ ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ ಥರ ಮಾಡ್ತಾರೆ, ಕನ್ನಡ ಭಾಷಾ ಸಾಮರ್ಥ್ಯ ಅಂತ. ಹಂಗೆ ಆದರೂ ಆಗ್ಬೋದು, ಇಂಗ್ಲೀಷು ಮತ್ತು ಕನ್ನಡದ ಭಾಷಾ ಸಾಮರ್ಥ್ಯ ಅಂತ ಕೊಟ್ಟಿದ್ದಾರಲ್ವ, ಹಂಗಾದರೂ ಆಗ್ಬೋದು ಆ ಪೇಪರು ಅಂತ 50-50 ಥರ ಹೇಳಿದ್ದಾರೆ. ನಮ್ಮದು ಫೈನಲ್ ಮಾರ್ಕ್ಸಿಗೆ ಕೌಂಟ್ ಆಗ್ತದೋ ಬಿಡ್ತದೋ ಇನ್ನೂ ಗೊತ್ತಿಲ್ಲ. ಅದು ಇನ್ನೊಂದು ಫೈನಲ್ C&R ಬಂದಾಗಲೇ ಗೊತ್ತಾಗ್ತದೆ. ಸೊ ಅದೊಂದು ಹೋಪ್ ಇದೆ, ನೋಡುವ ಏನಾಗ್ತದೆ ಅಂತ ಹೇಳಿ. ಇದೇನು ಫೈನಲ್ ಅಂತ ಏನಲ್ಲ, ಅಥವಾ ಕೊಡ್ತಾರೆ ಅಥವಾ ಮಾರ್ಕ್ಸ್ ಕೌಂಟ್ ಮಾಡಲ್ಲ ಅಂತಲೂ ಇಲ್ಲ, ಅಥವಾ ಮಾಡ್ತಾರೆ ಅಂತಲೂ ಇಲ್ಲ, 50-50 ಅನ್ನೋ ಥರ ಮಾತಾಡಿದ್ದಾರೆ. ಸೊ ಅದೊಂದು ಹಂಗಾದರೂ ಆಗ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ನೋಡುವ ಏನಾಗ್ತದೆ ಅಂತ. ಸೊ ಫ್ರೆಂಡ್ಸ್, ಇವಾಗ ನಾನು ಸೈಕಾಲಜಿ ಮುಗಿಸಿದ್ದೀನಿ, ಜೊತೆಗೆ GK ಮುಗಿಸಿದ್ದೀನಿ, ಹಾಗೆ ಕನ್ನಡ ಮುಗಿಸಿದ್ದೀನಿ. 3 ಸಬ್ಜೆಕ್ಟು ಫಸ್ಟ್ ಜನರಲ್ ಪೇಪರಲ್ಲಿ ಮುಗಿಸಿದ್ದೀನಿ. ಈಗ ನೆಕ್ಸ್ಟು ಸೋಷಿಯಲ್ನ ಇಟ್ಕೊಂಡಿದ್ದೀನಿ, ಓದ್ತಾ ಇದ್ದೀನಿ. ಇನ್ನು 7th ಅಷ್ಟೇ ಓದಿರೋದು. ಸೊ ಬಟ್ಟೆ ಎಲ್ಲ ಒಣಗಿ ಹಾಕಿದ್ದೆ ಹಿಂದೆನೇ, ಹಾಗಾಗಿ ಸ್ವಲ್ಪ ಹಿಂದೆನೇ ಕುತ್ಕೊಂಡು ಓದುವ ಅಂತೇಳಿ ಕುತ್ಕೊಂಡಿದ್ದೀನಿ. ಇವತ್ತು ಸೋಷಿಯಲ್ಲು ಆಲ್ಮೋಸ್ಟ್ ಮುಗಿತಾ ಬಂತು, ಫಸ್ಟ್ ಬುಕ್ ಅಷ್ಟೇ. ಇನ್ನು ಪಾರ್ಟ್ 2, 8th, 9th, 10th ಇಷ್ಟು ಕೂಡ ಪೆಂಡಿಂಗ್ ಇದೆ. ಅಷ್ಟನ್ನು ನಾನು ಇವಾಗ ಓದಿ ಪ್ರಿಪೇರ್ ಆಗಬೇಕು. ಈ ಸಲ ಕಾಂಪಿಟೇಷನು ಜಾಸ್ತಿ ಇದೆ. ಹಾಗೆ ಏನಂದರೆ ಸಿಲೆಬಸ್ಸು ಕೂಡ ಅಷ್ಟೇ ಡೆಪ್ತಾಗಿ ಕೊಟ್ಟಿದ್ದಾರೆ. ಏನಾಗ್ತದೋ ಗೊತ್ತಿಲ್ಲ. ಹೋದ ಸಲದ್ದು ಅದ್ರ ಹಿಂದಿನ ಸಲದ್ದು ಒಂದು ಲೆವೆಲಿಗಾದರೆ ಈ ಸಲದ ಕ್ವಶನ್ ಪೇಪರ್ ಬೇರೆ ಲೆವೆಲ್ಗೆ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಮ್ಮ ಪ್ರಿಪ್ರೇಷನ್ ಕೂಡ ಹಾಗೆ ಇರಬೇಕು, ಇಲ್ಲಾಂದರೆ ನಾವು ಹಿಂದೆ ಬಿದ್ದುಬಿಡ್ತೀವಿ. ಸೊ ಯಾವ ಸಬ್ಜೆಕ್ಟ್ನೂ ನೆಗ್ಲೆಕ್ಟ್ ಮಾಡಬೇಡಿ. ಮ್ಯಾಥ್ಸು ಅಥವಾ ಮೆಂಟಲ್ ಅಬಿಲಿಟಿ ಈ ರೀತಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲದಕ್ಕೂ ಅದ್ರದ್ದು ವೆಯ್ಟೇಜ್ ಇದ್ದೇ ಇದೆ. ಹಾಗೆ ನಮ್ಮದು ಮಾರ್ಕ್ಸ್ ಒಂದೊಂದು ಮಾರ್ಕ್ಸಲ್ಲೂ ಕೂಡ ಅದು ಕೌಂಟ್ ಆಗೋದ್ರಿಂದ ನಮ್ಮ ಎಫರ್ಟು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಈಕ್ವಲ್ ಆಗೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಜನ ಸೈಕಾಲಜಿ ಕೀ ನೋಟ್ಸ್ ಹಾಕ್ರಿ ಅಂತ ಹೇಳ್ತಿದ್ರಿ. ಫ್ರೆಂಡ್ಸ್, ನಾನು ಸೈಕಾಲಜಿ ಶಾರ್ಟ್ ಕೀ ನೋಟನ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಸೈಕಾಲಜಿ ಫಸ್ಟ್ ಲೆಸನ್ನು, ಸೆಕೆಂಡ್ ಲೆಸನ್ನು ನಾನು ಫುಲ್ ಡೀಟೇಲಾಗಿ ತೋರಿಸ್ಬಿಡ್ತೀನಿ ನೋಡಿ. ಸೈಕಾಲಜಿಲಿ ಫಸ್ಟು ಉಗಮ ಮತ್ತು ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ. ನಾನು ಹೂ ಮತ್ತು ಬೇ ಅಂತ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಸೈಕಾಲಜಿ ಅರ್ಥ, ಸೈಕೋ ಮತ್ತು ಲಾಗಸ್. ತತ್ವಶಾಸ್ತ್ರ ಅಂದರೆ ಏನಂದರೆ ಜ್ಞಾನದ ಬಗ್ಗೆ ಅನುರಾಗ ಅಂತ, ಹಾಗಾಗಿ ಜ್ಞಾನ ಅನುರಾಗ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಆತ್ಮ, ಸೈಕೋ ಅಂತ ಹೇಳಿದ್ರೆ ಆತ್ಮ, ಲೋಗಸ್ ಅಂದರೆ ಅಧ್ಯಯನ. ಈ ರೀತಿ ಹಾಕೊಂಡಿದ್ದೀನಿ ನಾನು ಎಲ್ಲ. ಎಬ್ಬಿಂಗ್ ಸೈಕಾಲಜಿ ಹಿಸ್ಟ್ರಿ ಚಿಕ್ಕದಿದೆ, ಆದರೆ ಅದರ ವ್ಯಾಪ್ತಿ ದೊಡ್ಡದಿದೆ. ಈ ಥರ ಯಾರು ಹೇಳಿದ್ದು ಈ ವಾಕ್ಯ ಅಂತ ಕೊಟ್ಟರೆ ನಾವು ಎಬ್ಬಿಂಗ್ ಹ್ಯಾಸ್ ಅಂತ ಆನ್ಸರ್ ಬರಿಬೋದು. ಸೊ 2-3 ಸಲ ಇರೋದ್ರಿಂದ ಇದು ಬರ್ಕೊಂಡಿದ್ದೀನಿ, ಇಂಪಾರ್ಟೆಂಟ್ ಇರ್ಬೋದು ಅಂತ. ಸೊ ಬೆಳವಣಿಗೆ ಹೆಂಗಾಯಿತು ಅಂತ ಹೇಳೋಕ್ಕೆ ನೋಡಿ, ನಾನು ಆತ್ಮ, ಮನಸ್ಸು, ಪ್ರಜ್ಞೆ, ವರ್ತನೆ ಇಷ್ಟೇ ಬರ್ಕೊಂಡಿದ್ದೀನಿ. ಮತ್ತು ಆತ್ಮಶಾಸ್ತ್ರ ಅಂದರೆ ಅದನ್ನು ಆತ್ಮಶಾಸ್ತ್ರ ಅಂತ ಹೇಳಿದವ್ರು ಯಾರು ಅಂದರೆ ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಸಾಕ್ರಟಿಸ್. ಮನಸ್ಸಿನ ಶಾಸ್ತ್ರ ಅಂತ ಹೇಳಿದವ್ರು ಯಾರು ಅಂದರೆ ಡಾಂಟೆ, ಲಾಕ್ ಮತ್ತು ಡೆಸ್ಕ್ರಿಟಿಸ್. ಮತ್ತು ಪ್ರಜ್ಞೆಶಾಸ್ತ್ರ ವಿಲಿಯಂ ಜೇಮ್ಸ್ ಮತ್ತು ವಿಲ್ಹೆಲ್ಮ್ ಉಂಟು. ವರ್ತನೆ ಅಂತ ಯಾರು ಹೇಳಿದ್ರು ಸ್ಕಿನ್ನರು, ಮ್ಯಾಕ್ಡೂಗಲ್, ಗುತ್ರಿ ಮತ್ತು ಅಂತ ಹೇಳಿದ್ದಾರೆ. ಸೊ ಈಗ ನೆಕ್ಸ್ಟು ಪಂಥಗಳು ಯಾವ್ದಾವ್ದು ಬರುತ್ತೆ ಅಂದರೆ ವರ್ತನಾ ಪಂಥ, ರಚನಾ ಪಂಥ, ಕ್ರಿಯಾಪಂಥ, ಗೆಸ್ಟಾಲ್ ಪಂಥ, ಮಾನವತಾ ಪಂಥ ಮತ್ತು ವಿಶ್ಲೇಷಣಾ ಪಂಥ ಮತ್ತು ವೈಯಕ್ತಿಕವಾದ ಅಂತ ಬರುತ್ತೆ. ಈಗ ಯಾರ್ಯಾರು ಯಾವುದ್ಯಾವುದನ್ನು ಹೇಳಿದ್ದಾರೆ ಅಂದರೆ ನಾನು ಸುಮ್ಮನೆ ಶಾರ್ಟ್ಗೆ ಹಂಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇದರೊಳಗೆ ನಮಗೆ ಏನು ಅಂತ ಬರುತ್ತೆ ಅಂದರೆ ಸೆಕ್ಷನ್ ಕಮಾನ ವಿಧಗಳು ಬರುತ್ತೆ. ಅದೇ ವರ್ತನವಾದ ಅಂದರೆ ಏನು, ಮತ್ತು ಅಂತರ ಒಳನೋಟ ಅಂತ ಅಂದರೆ ಏನು, ಮತ್ತು ಮನೋವಿಶ್ಲೇಷಣಾ ಅಂತ ಅಂದರೆ ಏನು, ಪ್ರಾಯೋಗಿಕ ವಿಜ್ಞಾನ ಅಂದರೆ ವಿಶ್ಲೇಷಣೆ ಅಂದರೆ ಏನು, ಮತ್ತು ವ್ಯಕ್ತಿ ಅಧ್ಯಯನ ಅಂದರೆ ಏನು, ಈ ರೀತಿ ಎಲ್ಲ ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ಕೊಂಡಿದ್ದೀನಿ, ಇದು ಇಲ್ಲೂ ರಿಪೀಟ್ ಆಗುತ್ತೆ. ಗೆಸ್ಟಾಲ್ ಪಂಥದಲ್ಲೇ ಬರುವಂಥ ಕೊಯ್ಲರು, ಕಾರ್ನೆಲ್ಲನು, ಮರ್ತಿನಿಯರು,
ಒಳನೋಟ ಕಲಿಕೆಯಲ್ಲಿ ಬರ್ತಾರೆ. ಸೊ ಇದು ಸಿಮಿಲರ್ ಆಗಿ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಅಂತರಾವಲೋಕನದ್ದು ಪಿತಾಮಹ ನಾನು ಹಾಕೊಂಡ್ಬಿಟ್ಟಿದ್ದೀನಿ. ನೂತನವಾದದ್ದು ವ್ಯಾಟ್ಸನ್ನು ಮತ್ತು ಅಂತರಾವಲೋಕನದ್ದು ಟಿಶ್ನರು ಈ ರೀತಿ ಅಂಡರ್ಲೈನ್ ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾವು ಓದ್ಕೊಳ್ಳುವಾಗ ಫಸ್ಟ್ ಅಂಡರ್ಲೈನ್ ಮೇಲೆ ಕಣ್ಣು ಹೋಗುತ್ತೆ. ಸೊ ವರ್ತನವಾದ ಟಿಶ್ನರ್ ಅಂತ ಅಂತರಾವಲೋಕನ ಟಿಶ್ನರ್ ಅಂತ ಓದ್ಕೊಳ್ತೀವಿ. ಸೊ ಇದು ನಿಮ್ಗೆ ಒಂದೇ ಸಲ ಬರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 2-3 ಸಲ ನೀವು ರಿವಿಸನ್ ಮಾಡಿದ ಮೇಲೆ ಇದನ್ನು ಬರ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಇದು ಏನಂದರೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ರಿವಿಸನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲೊಂದು ಮತ್ತು ನಾನು ಇಲ್ಲೊಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲೂ ಸಹ ಹಾಕ್ಕೊಳ್ಬೋದು. ಇದೇನಂತ ಹೇಳಿದ್ರೆ ನಿಮಗೆ 2-3 ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡೋದ್ರಿಂದ ಒಂದೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಏನಾದರೂ ಸಿಕ್ಕಿದ್ರೆ ನಾವಿಲ್ಲಿ ಬರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬುಕ್ಕಲ್ಲೇ ಇದು ಪೂರ್ತಿ ಇಲ್ಲ, ಎರಡು ಬುಕ್ಕಲ್ಲಿ 2-3 ಬುಕ್ಕನ್ನು ರೆಫರ್ ಮಾಡಿ ನಾನು ಬರ್ಕೊಂಡಿದ್ದೀನಿ. ಸೊ ಏನಲ್ಲಿ ಟಾರೆಂಟ್ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಅಧ್ಯಯನ ಅಂತ ಸ್ಕಿನ್ನರ್ ಹೇಳಿದ್ದಾರೆ. ಮತ್ತು ವುಡ್ವರ್ತ್ ಅವರು ಮನೋವಿಜ್ಞಾನದ ಮೊದಲ ಆತ್ಮ ಕಳೆದುಕೊಂಡು ನಂತರ ಮನಸ್ಸು ನಂತರ ಪ್ರಜ್ಞೆ ಕಳೆದುಕೊಂಡಿತು ಅಂತ ಹೇಳ್ತಾರೆ. ಮತ್ತು ಪರಿಸರಕ್ಕೆ ಸಂಬಂಧಿಸಿದಂಥ ಮನುಷ್ಯನ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನ ಅಂತ ಹೇಳಿ ವುಡ್ವರ್ತ್ ಹೇಳಿದ್ದಾರೆ. ಇದು ಡೆಫಿನೇಷನ್ ಅವರು ಕೊಟ್ಟು ಇದನ್ನು ಯಾರು ಹೇಳಿದರು ಅಂತ ಕೊಡ್ಬೋದು, ಅಥವಾ ಮನೋವಿಜ್ಞಾನ ಪರಿಸರಕ್ಕೆ ಸಂಬಂಧಿಸಿದಂತೆ ಮನುಷ್ಯನ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನ ಇದನ್ನು ಯಾರು ಹೇಳಿದರು ಅಂತಲೂ ಕೊಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಗೆಸ್ಟಾಲ್ಟ್ ಪಂಥದ ವಿಷಯವನ್ನು ಬಿಡಿಯಾಗಿ ಅಧ್ಯಯನ ಮಾಡಲಿಕ್ಕೆ ಒತ್ತು ಕೊಡುತ್ತೆ. ಸಿಗ್ಮಂಡ್ ಫ್ರೈ ಕನಸುಗಳನ್ನು ವಿಶ್ಲೇಷಣೆ ಮಾಡಿದರು. ಪ್ರಿನ್ಸಿಪಲ್ ಆಫ್ ಸೈಕಾಲಜಿ, ಇದು ವಿಲಿಯಂ ಜೇಮ್ಸ್ ಅವರ ಬುಕ್ಕು. ಸಮಾಜಮಿತಿ ಪರೀಕ್ಷೆ ಮೊರಿನೋ ಮತ್ತು ಜೆನ್ನಿಂಗ್ಸ್ ಅವರ ವಿಶ್ಲೇಷಣೆ ಮಾಡಿರೋಂಥದ್ದು. ಮ್ಯಾಕ್ಡ್ಯೂಗಲ್ಲು ಸಂಪ್ರಯೋಜನ ಪಂಥದವರು. IQನ ವಿಲಿಯಂ ಸ್ಪೇನ್ ಕಂಡುಹಿಡಿತಾರೆ, ಆಲ್ಫ್ರೆಡ್ ಬೀನ ಕಂಡುಹಿಡಿತಾರೆ. ಮತ್ತು ಎಮೋಷ್ನಲ್ ಕೋಶಂಟ್ನ ಡೇನಿಯಲ್ ಗೋಲ್ಮನ್ ಕಂಡುಹಿಡಿತಾರೆ. ನಾನು ಈ ರೀತಿ ಸಣ್ಣಗೆ ಬರ್ಕೊಂಡಿದ್ದೀನಿ. ಸೊ ನಮಗೆ ಕ್ವಿಕ್ಕಾಗಿ ರಿವಿಸನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇದನ್ನು 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಪಾರ್ಟು ಮನೋವಿಜ್ಞಾನದ ವಿಧಾನಗಳು. ಅಂತರಾವಲೋಕನಕ್ಕೆ ಬರೀ ಅಂತ ಬರ್ಕೊಂಡಿದ್ದೀನಿ. ಇದು ಓದುವಾಗ ನಮಗೆ ಅರ್ಥ ಆಗುತ್ತೆ. ಸೊ ನೀವು ಈ ರೀತಿ ಶಾರ್ಟಾಗಿ ಬರ್ಕೊಳ್ಳೋದ್ರಿಂದ ಜಾಗ ಜಾಸ್ತಿ ಆಗೋಲ್ಲ. ಮತ್ತು ಓದುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಾನು ಇಷ್ಟೊಂದು ಓದಬೇಕಾ ಅಂತ ಅನಿಸಲ್ಲ. ಈಗ ಅಂದರೆ ನಮ್ಗೆ ಗೊತ್ತಾಗ್ತದೆ ಅಂತರಾವಲೋಕನ ಅಂತ. ಅಂತರಾವಲೋಕನ ಬರೆದ್ರು ಒಂದೇ, ಅಂತರಾವಲೋಕನ ಅಂತ ಬರೆದ್ರು ಒಂದೇ. ಸೊ ಈ ರೀತಿ ಶಾರ್ಟಾಗಿ ಬರೆಯೋದ್ರಿಂದ ನಮಗೆ ರಿವಿಸನ್ ಬೇಗ. ರಚನಾತ್ಮಕ ಪಂಥದ ಮುಂದುವರೆದ ಭಾಗ ಇದು ಟಿಶ್ನರ್ ಇದನ್ನು ಪ್ರತಿಪಾದಿಸಿದವರು. ಮತ್ತು ಪ್ರಾಚೀನ ವಿಧಾನ ಸುಲಭ ವಿಧಾನ ಆಗಿದೆ ಮತ್ತು ಸಿಂಹಾವಲೋಕನ ವಿಧಾನವಾಗಿದೆ. ಮತ್ತು ಥಾಮ್ಸನ್ ಹಾಬ್ಸ್ ಅವರು ವಿಶ್ವಾಸಾರ್ಹ ಅಲ್ಲ ಮತ್ತು ಹತಾಶೆ ಅಧ್ಯಯನ ಸಾಧ್ಯವಿಲ್ಲ, ಮನಸ್ಸನ್ನು ಅಳೆಯಲಿಕ್ಕೆ ಆಗಲ್ಲ. ಇದು ರೈಟ್ ಮಾರ್ಕ್ ಹಾಕಿರೋದು ಇದ್ರ ಗುಣಗಳು, ರಾಂಗ್ ಮಾರ್ಕ್ ಹಾಕಿರೋದು ಇದ್ರದ್ದು ಅವಗುಣಗಳು. ಈ ರೀತಿ ಸೈನ್ಸ್ ಎಲ್ಲ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನು ಆಗಲೇ ಹೇಳಿದಂಗೆ ಸ್ಪೇಸ್ ಜಾಸ್ತಿ ಆಗಲ್ಲ. ಇನ್ನೊಂದು ನಮಗೆ ನಾವೇ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಚೆನ್ನಾಗಿ ಉಳಿಯುತ್ತೆ. ಈ ರೀತಿ ಚಿತ್ರಗಳು ನೋಡಿ, ಈ ರೀತಿ ಚಾರ್ಟ್ಗಳು ಎಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತದೆ ಅಂತ ಹೇಳಿದ್ರೆ ನೆನಪಲ್ಲಿ ಚೆನ್ನಾಗಿ ಉಳಿಯುತ್ತೆ. ಮತ್ತು ನಾವು ನೋಟ್ಸ್ ಮಾಡ್ಕೊಳ್ಳುವಾಗ ನಮಗೆ ಬೋರ್ ಆಗಲ್ಲ. ಎಷ್ಟು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇರ್ತೀವೋ ಹೊರತು ಇದು ಸಾಕು, ಇದು ಬೋರ್ ಆಗ್ತಾ ಇದೆ, ಈಗ ಓದೋದು ಬೇಡ ಅನ್ನೋ ಮನಸ್ಸು ಬರಲ್ಲ. ಹಾಗಾಗಿ ಈ ಥರ ನೋಟ್ಸು ತುಂಬ ಯೂಸ್ ಆಗುತ್ತೆ. ಸೊ ನೋಡಿ, ಇನ್ನೊಂದು ಅವಲೋಕನದ್ದು ತೋರಿಸ್ಬಿಡ್ತೀನಿ. ವೀಕ್ಷಣಾ ವಿಧಾನ ಆಗಿದೆ ಇದು. ಅವಲೋಕನ ಅಂದರೂ ಒಂದೇ, ವೀಕ್ಷಣಾ ವಿಧಾನ ಅಂದರೂ ಒಂದೇ. ಮತ್ತು ನಿರ್ದಿಷ್ಟ ಉದ್ದೇಶಗಳ ಸಾಧನೆಗೆ ನೋಡ್ಬೋದು ಅಂತ ಹಂತ. ಆಯ್ಕೆ ಇದ್ರದ್ದು 3 ಇದು ವಿಧಗಳು: ಆಯ್ಕೆ, ಮಾಹಿತಿ ದಾಖಲೆ, ದತ್ತಾಂಶ ವಿಶ್ಲೇಷಣೆ. ಸ್ವತಂತ್ರ ಸನ್ನಿವೇಶದಲ್ಲಿ ವೀಕ್ಷಣೆ, ಅದು ಸ್ವತಂತ್ರ ಅನ್ನೋಕ್ಕೆ ಬರೀ ನಾನು ಅಂತ ಬರ್ಕೊಂಡಿದ್ದೀನಿ. ಇದು ಶಾರ್ಟ್ ಆಗೋದ್ರಿಂದ ನಮಗೆ ಓದಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಿಯಂತ್ರಿತ ಸನ್ನಿವೇಶದಲ್ಲಿ ವೀಕ್ಷಣೆ ಮಾಡ್ಬೋದು. ಸಹಭಾಗಿತ್ವ, ಗುಂಪಿನ ಜೊತೆ ವೀಕ್ಷಣೆ ಮಾಡ್ಬೋದು. ಗುಂಪಿನ ಜೊತೆ ಭಾಗವಹಿಸದೇ ಇರುವ ಮೂಲಕ ವೀಕ್ಷಣೆ. ಇದೆಲ್ಲ ನಾವು ಓದ್ಕೊಂಡ್ರೆ ಮಾತ್ರ ಗೊತ್ತಾಗೋದು. ಏನಂತ ಹೇಳಿದ್ರೆ 2022 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಮಗು ಸರಿಯಾಗಿ ವರ್ತನೆ ತೋರಿಸ್ತಾ ಇಲ್ಲ, ಹಾಗಾಗಿ ಶಿಕ್ಷಕ ಯಾವ ಥರ ವೀಕ್ಷಣೆ ಮಾಡಬಹುದು ಅಂತ ಹೇಳಿದ್ರೆ ಭಾಗವಹಿಸದೇ ಇರುವ ಮೂಲಕ ಆನ್ಸರ್. ಸೊ ಇದನ್ನು ಪೂರ್ತಿ ನಾವು ಆನ್ಸರ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮಗೆ ಮನೋವಿಜ್ಞಾನದ ವಿಧಾನಗಳ ಮೇಲೆ
ಗೊತ್ತಾಗತ್ತೆ ಬಿಡು ಅಂತ ನಾವು ಮೇಲ್ಮೇಲೆ ಓದ್ಕೊಂಡು ಹೋದರೆ ಖಂಡಿತ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪ್ರಾಯೋಗಿಕ ವಿಧಾನಕ್ಕೆ ಏನಂತ ಬರ್ಕೊಂಡಿದ್ದೀನಿ, ವರ್ತನೆಯನ್ನು ಅವಲೋಕನ ಮಾಡುವ ಮೂಲಕ ಪ್ರಾಕಲ್ಪನೆಯನ್ನು ರೂಪಿಸುವುದು ಅಂತ ಯಾರು ಹೇಳಿದ್ದಾರೆ? ವಿಲಿಯಂ ವೂಂಟ್ ಹೇಳಿದ್ದಾರೆ. 1873ರಲ್ಲಿ ಮೊಟ್ಟ ಮೊದಲನೇ ಪ್ರಯೋಗಶಾಲೆಯನ್ನು ವಿಲಿಯಂ ವೂಂಟ್ ಅವರು ತೆಗೆದ್ರು. ಅದು ಲಿಗ್ಜಿಂಗಲ್ಲಿ ಜರ್ಮನಿಯಲ್ಲಿದೆ. ಅದು ನಿಯಂತ್ರಿತ ಚರಾಂಶ, ಪ್ರತಿವರ್ತ ವೇರಿಯೇಬಲ್ಸ್ ಅಂತ ಕರೀತಾರೆ ಅದನ್ನು. ಸೊ ಅದನ್ನೆಲ್ಲ ಶಾರ್ಟಾಗಿ ಬರ್ಕೊಂಡಿದ್ದೀನಿ ಅಷ್ಟೇ, ನನಗೆ ಅರ್ಥ ಆಗೋ ಹಾಗೆ. ಬದಲಾವಣೆ ಆಗದೇ ಇರೋದು ಸ್ವತಂತ್ರ ಚರಾಂಶ ಅಲ್ಲ, ಬದಲಾವಣೆ ಯಾವುದಾಗುತ್ತೋ ಅದನ್ನೆಲ್ಲದನ್ನು ಚರಾಂಶಗಳು ಅಂತ ಕರಿತೀವಿ. ಎಸ್ಪೆಷಲಿ ಇದು ಸ್ವಲ್ಪ ಕನ್ಫ್ಯೂಷನ್ ಆಗೋ ಪಾರ್ಟು. ಪ್ರಾಯೋಗಿಕ ವಿಧಾನದಲ್ಲಿ ನಮಗೆ ಒಂದು ಕ್ವಶನ್ ಕೇಳಿದ್ದಾರೆ, ವೈಜ್ಞಾನಿಕ ವಿಧಾನ ನೋಡಿ, ಕಲಿಕೆಯಲ್ಲಿನ ಗಳಿಕೆ ಸ್ವತಂತ್ರ ಚರಾಂಶ ಆದರೆ ಬೋಧನಾ ವಿಧಾನ ಯಾವುದು ಅಂತ ಕೇಳ್ಬೋದು, ಪರತಂತ್ರ ಚರಾಂಶ. ಸೊ ಈ ರೀತಿ ಅಸಂಗತ ಚರಾಂಶ ಮತ್ತು ಇದ್ರಲ್ಲಿ 3 ವಿಧ: ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ, ಅಸಂಗತ ಚರಾಂಶ. ಈ ರೀತಿ ಸಣ್ಣ ಪಾರ್ಟ್ ಮಾಡ್ಕೊಂಡು ನಾನು ಬರ್ಕೊಂಡಿದ್ದೀನಿ. ಸೊ ನೀವು ಇವಾಗ ನೋಟ್ಸ್ ಮಾಡ್ಕೊಳ್ತಿದ್ದೀರಾ ಅಂದರೆ ನಿಮ್ಮ ಹ್ಯಾಂಡ್ ರೈಟಿಂಗು ಸ್ವತಂತ್ರ ಅಂತ ಇದ್ದರೆ ಅಂತ ಹಾಕೋದು, ಅಥವಾ ಮನೋವಿಜ್ಞಾನ ಅಂತ ರಿಪೀಟ್ ಆಗುವಂಥ ಕೀಗಳನ್ನು ವರ್ಡ್ಗಳ ಸಣ್ಣ ಕೀಪಾಡ್ ಥರ ಬರೀ ವಿ ಅಂತ ಹಾಕಿ ಡಾಟ್ ಇಟ್ಕೊಳ್ಳೋದು. ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ನೋಟ್ಸು ತುಂಬ ಶಾರ್ಟ್ ಆಗುತ್ತೆ. ಸೊ ನೋಡಿ, ನಾನು 2 ಲೆಸನನ್ನು ಇದೊಂದು ಈ 3 ಪೇಜಲ್ಲೇ ಮುಗಿಸ್ಬಿಟ್ಟಿದ್ದೀನಿ. ಈ ನೋಡಿ, ಬೆಳವಣಿಗೆ ಮತ್ತು ವಿಕಾಸದ ಪೂರ್ತಿ ಪರಿಕಲ್ಪನೆ ನನಗೆ ಇಷ್ಟರಲ್ಲೇ ಮುಗ್ದೋಗಿದೆ. ಇಷ್ಟು ಓದಿದರೆ ನನಗೆ ಪೂರ್ತಿ ಗೊತ್ತಾಗ್ತದೆ. ಬೆಳವಣಿಗೆ ವಿಕಾಸ ನೋಡಿ, ವಿಕಾಸ ಗುಣಾತ್ಮಕ, ಪರಿಣಾಮಾತ್ಮಕ, ಪ್ರತ್ಯಕ್ಷ ಅನುಭವ, ತಾರ್ಕಿಕ ನಿರ್ಧಾರ, ಸಮಸ್ಯೆ ಬಗೆಹರಿಸುವುದು, ಭಾಷಾ ಸಾಮರ್ಥ್ಯ, ಮಗುವಿನ ಸಾಮರ್ಥ್ಯ ಮತ್ತು ನಿರೀಕ್ಷೆ, ಅರ್ಥ ಮಾಡಿಕೊಳ್ಳುವ ಪರಿಕಲ್ಪನೆ, ಜ್ಞಾನ ಸಿದ್ಧತೆಯೆಡೆಗೆ ವಿಕಾಸದ ಜೊತೆ ಪರಿಕಲ್ಪನೆ ಸಾಗುತ್ತದೆ, ಅಭ್ಯಾಸ ಅನುಭವ ಅಗತ್ಯವಿಲ್ಲ, ಜನ್ಮದತ್ತವಾಗಿ ಬಂದಿದೆ. ಈ ವಿಕಾಸಕ್ಕೆ ಇದಿಷ್ಟು ಸೇರುತ್ತೆ ಅಂತ ಈ ರೀತಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸೊ ಹಾಗೆ ವ್ಯಕ್ತಿ ಅಧ್ಯಯನ, ಸರ್ವೇಕ್ಷಣಾ ವಿಧಾನ, ಇದು ಎಲ್ಲದೂ ಅಷ್ಟೇ. ನನಗೆ ಇಷ್ಟು ದೊಡ್ಡ ಅರ್ಧ ಪ್ಯಾರ ಇರೋದನ್ನು ಜಸ್ಟ್ 4-5 ಲೈನ್ಸಲ್ಲೇ ನಮಗೇನೇನು ನೆನಪಿರುತ್ತೆ ಅದನ್ನು ಬಿಟ್ಟು ಯಾವುದ್ಯಾವ್ದು ನಾವು ನೆನಪು ಮಾಡ್ಕೊಳ್ಳೇಬೇಕು ಅದನ್ನು ಮಾತ್ರ ಬರ್ಕೊಳ್ಬೋದು. ಸೊ ನೀವು ಈ ಥರ ನೋಟ್ಸನ್ನು ಇನ್ನೂ ಶಾರ್ಟ್ ಬೇಕಾದ್ರೆ ಮಾಡ್ಕೊಳ್ಬೋದು. ಇನ್ನೂ ಶಾರ್ಟ್ ಮಾಡ್ಕೊಳ್ಳೋಕ್ಕೆ ಇದು ಅಂತ ಹೇಳಿದ್ರೆ ನೀವಿನ್ನೂ 2-3 ಸಲ ಓದ್ಕೊಳ್ಬೇಕಾಗ್ತದೆ. ಇಟ್ಕೊಂಡ್ರೆ ಒಂದು ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಮೈಂಡಲ್ಲಿ ಫಿಕ್ಸ್ ಆಗೋದನ್ನು ನೀವು ಸಣ್ಣ ನೋಡ್ಕೊಂಡು ಬರ್ಕೊಂಡ್ರೆ ನೀವು ಲಾಸ್ಟ್ ಟೈಮಲ್ಲಿ ರಿವಿಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ ಹೇಳ್ತಾ ಇದ್ರಿ ಅಂತ ಹೇಳಿ ನಾನು ಸೈಕಾಲಜಿ ಶಾರ್ಟ್ ಕೀ ನೋಟ್ಸ್ ಹಾಕ್ತಾ ಇದ್ದೀನಿ. ಇಷ್ಟು ಡೀಪಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಮತ್ತು ಕಂಪ್ಯೂಟ್ರೂ ಕೂಡ ಇದೇ ಥರ ನೋಟ್ ಮಾಡ್ಕೊಳ್ಬೇಕು ಅಂತ ಇವಾಗ ಆಗಲೇ ಕಾಲ್ಫರ್ ಆಗ್ತಾ ಇರೋದ್ರಿಂದ ರಿವಿಷನಿಗೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ನಾನು ನೋಟ್ಸ್ ಏನೂ ಮಾಡ್ಕೊಳ್ಕೊಳ್ಳೋ, ಡೈರೆಕ್ಟ್ ಓದ್ಕೊಳ್ತಾ ಕೂತ್ಕೊಳ್ತೀನಿ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ, ಅಕಸ್ಮಾತ್ ನಾನು ಕಂಪ್ಯೂಟರ್ ಕೀ ನೋಟ್ಸು ಬರ್ಕೊಂಡೆ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸಿಲಿಂಡರ್ ರೂಲ್ ಬಿಟ್ಟ ಮೇಲೆ ಎಲ್ಲರಿಗೂ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನನಗೂ ಫಸ್ಟ್ ಹಾಗೆ ಅನ್ನಿಸ್ತು. ನಾನು PSTRಗೆ ಪ್ರಿಪೇರ್ ಆದ್ರೂ ಕೂಡ ನಾನು ಸೋಷಿಯಲಿ ಪ್ರಿಪೇರ್ ಆಗಲೇಬೇಕು. ಆ್ಯಂಡ್ GPT ಎಕ್ಸಾಮ್ ಬರೆಯೋದಾದರೂ ಕೂಡ ಸೋಷಿಯಲಿ ಪ್ರಿಪೇರ್ ಆಗಲೇಬೇಕು. ನಾನು ಫಸ್ಟ್ ಅಂದ್ಕೊಂಡಿದ್ದೆ ಲಾಸ್ಟ್ ಮೂಮೆಂಟಿಗಾದರೂ PSTR ಪೋಸ್ಟ್ ಜಾಸ್ತಿ ಆದರೆ ನಾನು ಸೋಷಿಯಲ್ ಈ ಸಲ ಮುಟ್ಟಲ್ಲ, ಹಾಗೆ ಎಕ್ಸಾಮ್ ಬರಿತೀನಿ. ಯಾಕೆಂದರೆ ಇರೋ ನಾಲೆಡ್ಜಲ್ಲೇ ಸೋಷಿಯಲ್ 1-2 ಕ್ವಶನ್ ಅಥವಾ 5-6 ಕ್ವಶನ್ ಬಂದರೆ ಅಟೆಂಡ್ ಮಾಡ್ಬೋದು. ಈ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಸಬ್ಜೆಕ್ಟ್ ಓದ್ಕೊಂಡು ಸರ್ಕಸ್ ಮಾಡೋಕ್ಕಿಂತ ಯಾವ್ದ್ಯಾವುದು ಇಂಪಾರ್ಟೆಂಟ್ ಇದೆ, ಯಾವ್ದು ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅದನ್ನು ಮಾತ್ರ ಓದುವ ಅಂತ ಅಂದ್ಕೊಂಡಿದ್ದೆ. ಅದು ಕೊನೆಗೂ ಆಗೋ ಥರ ಕಾಣ್ತಾ ಇಲ್ಲ. ಎಲ್ಲದರಲ್ಲೂ 100 ಪೋಸ್ಟ್ ಅಂತಲೇ ಬರ್ತಾ ಇದೆ. ಸೊ ನಾನಿವಾಗ GPSTRಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೋಷಿಯಲ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಾನು ನಿಮ್ಗೆ ಮೊದಲೇ ಹೇಳಿದೆ, ನಾನು ಸೋಷಿಯಲ್ ಏನಂದರೆ ಏನೂ ಓದಿರಲಿಲ್ಲ, ಸೈನ್ಸು ಮ್ಯಾಥ್ಸ್ ಅಷ್ಟೇ ಇಷ್ಟು ದಿನವೂ ಪ್ರಿಪ್ರೇಷನ್ ಮಾಡಿದ್ದು. ಇನ್ಮೇಲೆ ಸೋಷಿಯಲ್ ನಾನು ರೆಡಿ ಆಗಬೇಕು. ಯಾಕೆಂದರೆ ನನಗೆ ಸೋಷಿಯಲ್ಲು ಲಾಸ್ಟ್ ಟೈಮು GPSTR ಎಕ್ಸಾಮಲ್ಲಿ ಡಿಸ್ಕ್ರಿಪ್ಟಿವಲ್ಲಿ 78 ಮಾರ್ಕ್ ಬಂದಿತ್ತು, ಮತ್ತು MCQ ಅಲ್ಲಿ 32 ಏನೋ ಬಂದಿತ್ತು. ಸೊ ನನಗೆ ಅದರಲ್ಲಿ ಒಂದು ಹಿಡ ಇದೆ ಅಂತ ಅನಿಸಿತ್ತು. ಹಾಗಾಗಿ ಲಾಸ್ಟ್ ಮೂಮೆಂಟಿಗಾದರೂ ಪ್ರಿಪೇರ್ ಆಗ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಏನೂ ನಾನು ಅಟೆಂಡ್ ಮಾಡಲಿಲ್ಲ. ಅಂದರೆ ಏನು ರೆಡಿ ಆಗಬೇಕು. CNR ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಸಾಧನಾ ಅಕಾಡೆಮಿದು ಮತ್ತು ಬಿರಾದರ್ ಸರ್ದು ಇಂಟರ್ವ್ಯೂ ನೋಡಿದಾಗ ಒಂದು ಹೋಪ್ ಬಂತು. ಯಾಕೆಂದರೆ ಈಸಿನೇ ಇರುತ್ತೆ ಇಂಗ್ಲೀಷು ಡಿಸ್ಕ್ರಿಪ್ಟಿವು. ಏನಂದರೆ ಲೆಟರ್ ರೈಟಿಂಗು ಅದು ಇದು ಕೊಟ್ಟರು ಕೂಡ ನಾವು ಅಟೆಂಡ್ ಮಾಡ್ಬೋದು. ಸೊ ಕಷ್ಟ ಅಂದರೆ ನಮ್ಮೊಬ್ಬರಿಗೆ ಕಷ್ಟ ಆಗಿರಲ್ಲ, ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ದರೆ ಎಲ್ಲರಿಗೂ ಕಷ್ಟ ಆಗಿರುತ್ತೆ. ಯಾಕೆಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಕೊಡ್ತಾರೆ ಅಂತ.
ಸೊ ಕಷ್ಟ ಅಂದರೆ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಆಗಿರುತ್ತೆ. ಎಲ್ಲರಿಗೂ ಆಲ್ಮೋಸ್ಟ್ ಹೋದ ಸಲಕ್ಕಿಂತ 1-2% ಕಡಿಮೆ ಬರ್ಬೋದು ಕಟ್ ಆಫಲ್ಲಿ ಲಾಸ್ಟಲ್ಲಿ ನೋಡುವಾಗ. ಯಾಕೆಂದರೆ ಹಂಗೆ ಅನಿಸ್ತದೆ. ಯಾರು ಬರೀತಾ ಇರೋರಿಗೆ ನಾನೊಂದು ಚಿಕ್ಕ ಸಲಹೆ ಅಂತ ಹೇಳಿದ್ರೆ, ನೀವು ಬರೀ MCQಗೆ ಪ್ರಿಪೇರ್ ಆಗಿರ್ತೀರಾ ಅಂದರೆ ನೀವು ಡಿಸ್ಕ್ರಿಪ್ಟಿವ್ ಬರೀಲಿಕ್ಕೆ ಕಷ್ಟ ಆಗ್ತದೆ. ಬರೀ ಡಿಸ್ಕ್ರಿಪ್ಟಿವ್ಗೆ ನೀವು ಪ್ರಿಪೇರ್ ಆಗ್ತೀರಾ ಅಂದರೆ MCQ ಬರೀಲಿಕ್ಕೆ ಕಷ್ಟ ಆಗ್ತದೆ. ಸೊ ನೀವು ಬರ್ಕೊಳ್ತಾ ನನ್ನ ಪ್ರಕಾರ ಡಿಸ್ಕ್ರಿಪ್ಟಿವ್ ಅಂದರೆ ನೀವೇ ಕ್ವಶನ್ ಫ್ರೇಮ್ ಮಾಡಿಕೊಂಡು ಅದ್ರ ಕೆಳಗೆ ಆನ್ಸರ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಿಮ್ಗೆ ಈಸಿ ಆಗ್ತದೆ. ಮ್ಯಾಥ್ಸ್ ಅಂತೂ ನಾವೇನು ವರ್ಕ್ ಮಾಡ್ತೀವಿ ಅದನ್ನೇ ಬರೆದ್ರೆ ಆಯಿತು. ತುಂಬ ಏನಾದ್ರು ಥಿಯರಿ ಏನಾದ್ರು ಕೇಳಿದ್ರೆ, ಲೈಕ್ ಇದು 180 ಡಿಗ್ರಿ, ಇವಾಗ ಒಂದು ತ್ರಿಭುಜ ಕೊಟ್ಟು ಇದು 180 ಡಿಗ್ರಿ ಬರುತ್ತೆ ಎಂದು ಸಾಧಿಸಿ, ಈ ರೀತಿ ಎಲ್ಲ ಕ್ವಶನ್ ಕೊಟ್ಟರೆ ನೀವೇ ಸೆಂಟೆನ್ಸ್ ಮಾಡಿ ಬರೀಬೇಕಾಗುತ್ತೆ. ಅದಕ್ಕಂತೂ ನೀವು 8th 9th 10th ಟೆಕ್ಸ್ಟ್ ಬುಕ್ಕು ನೋಡ್ಕೊಳ್ಳೇಬೇಕು. 6th 7th ಕೂಡ ನೋಡ್ಕೊಳ್ಬೇಕು ಮ್ಯಾಥ್ಸು. ಯಾಕೆ ಅಂತ ಹೇಳಿದ್ರೆ ಅದರೊಳಗೆ ತುಂಬ ಕ್ಲರಿಗಳಿಗೂ ಅದು ನಮಗೆ ಇರ್ಬೋದು, ಈ ರೀತಿ ಕ್ವಶನ್ ಕೊಡ್ಬೋದು ಅಂತ ನಾವು ಗೆಸ್ ಮಾಡ್ಕೊಂಡು ಅದನ್ನೇ ನಾವು ನೋಟ್ಸ್ ಮಾಡ್ಕೊಳ್ಬೋದು. ಅದಕ್ಕಿಂತ ಇನ್ನೊಂದೇನು ಹೇಳಬೇಕು ಅಂತ ಹೇಳಿದ್ರೆ, ಈಗ 8th ಸ್ಟ್ಯಾಂಡರ್ಡಿಂದು 9th ಸ್ಟ್ಯಾಂಡರ್ಡಿಂದು 10th ಸ್ಟ್ಯಾಂಡರ್ಡಿಂದು ಲಾಸ್ಟ್ ಎಕ್ಸಾಮು ಸೆಮಿಸ್ಟರ್ ಎಕ್ಸಾಮ್ ಇರ್ತದೆ ನೋಡಿ, ಅದ್ರ ಕ್ವಶನ್ ಪೇಪರ್ ನಿಮಗೆ ಸಿಕ್ಕಿದ್ರೆ ಗೂಗಲಲ್ಲಾದರೂ ನೋಡ್ಕೊಳ್ಳಿ, ಇಲ್ಲ ಯೂಟ್ಯೂಬಲ್ಲಾದ್ರೂ ನೋಡ್ಕೊಳ್ಳಿ. ಸಿಕ್ಕಿದ್ರೆ ಆ ಕ್ವಶನ್ನೇ ನೀವು ಬಿಡಿಸ್ಕೊಳ್ತಾ ಹೋಗೋದ್ರಿಂದ ಅದಕ್ಕೆ ಪ್ರಿಪೇರ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಇನ್ನು ಸೈನ್ಸು ಬರೋದಾದರೆ ನೀವು ಕ್ವಶನೂ ಅಭ್ಯಾಸದಲ್ಲಿರೋ ಏನು ಕ್ವಶನ್ ಇದೆ ಅದ್ರ ಜೊತೆಗೆ ನೀವು ಓದ್ಕೊಳ್ತಾ ಒಂದೊಂದು ಪಾಯಿಂಟ್ಸ್ ಒಂದೊಂದು. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ವಿಡಿಯೋ, ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಚೆನ್ನಾಗಿ ಓದ್ಕೊಳ್ಳಿ.